ಕರ್ನಾಟಕ ಗಡಿಯಲ್ಲಿ ಫೆಂಗಲ್ ಅಬ್ಬರಕ್ಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ಬಿಟ್ಟಿದೆ. ಇವತ್ತು ಮಂಗಳೂರಿಗೂ ಕೂಡ ಕಾದಿದ್ಯಾ ಜಲಕಂಟಕ ಅನ್ನುವ ಪ್ರಶ್ನೆ. ಕಾಸರಗೋಡಿನಲ್ಲಿ ಧಾರಾಕಾರ ಮಳೆಯ ಹಿನ್ನೆಲೆ ಮಂಗಳೂರಿನಲ್ಲೂ ಕೂಡ ಹೆಚ್ಚಿನ ಅಲರ್ಟ್ ಆಗಬೇಕಾದಂತ ಅನಿವಾರ್ಯತೆ ಇದೆ. ಕಾಸರಗೋಡು ಜಿಲ್ಲೆಯಲ್ಲಿ ಮಳೆಯಿಂದ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಕೃತಕ ನೆರೆಯಿಂದ ಹಲವು ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತವಾಗ್ಬಿಟ್ಟಿದೆ. ಕುಂಬ್ಳೆ ಸೇರಿದಂತೆ ಉಪ್ಪಳ ಪ್ರದೇಶಗಳಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಹೆದ್ದಾರಿಯಲ್ಲಿ ಕೃತಕ ನೆರೆಯ ಪರಿಣಾಮ ವಾಹನ ಸವಾರರು ಪರದಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕುಂಬ್ಳೆ ಸೇರಿದಂತೆ ಉಪ್ಪಳ ಪ್ರದೇಶಗಳಲ್ಲಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಕೃತಕ ನೆರೆ ಸೃಷ್ಟಿಯಾದಂತ ಹಿನ್ನೆಲೆಯಲ್ಲಿ ಜನರ ಓಡಾಟಕ್ಕೂ ಕೂಡ ಕಷ್ಟವಾಗಿದೆ. ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಲಾಗಿದೆ. ಕೇರಳ ಮತ್ತು ಕರ್ನಾಟಕ ಗಡಿಯಲ್ಲಿ ಫೆಂಗಲ್ನ ಅಬ್ಬರಕ್ಕೆ ಸಿಕ್ಕಾಪಟ್ಟೆ ಸಮಸ್ಯೆಗಳಾಗಿದೆ. ಸೊ ಇದರ ಎಫೆಕ್ಟ್ ಮಂಗಳೂರಿಗೂ ಕೂಡ ಕಾಡುವ ಎಲ್ಲ ಲಕ್ಷಣಗಳಿಗಿದೆ. ಈಗಾಗಲೇ ಹವಾಮಾನ ಇಲಾಖೆ ಕೂಡ ಎಚ್ಚರಿಕೆಯನ್ನ ನೀಡಿದೆ. ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ ಕೆಲವೊಂದು ಪ್ರದೇಶಗಳನ್ನ ಯೆಲ್ಲೋ ಅಲರ್ಟ್ ಅಂತ ಘೋಷಣೆ ಮಾಡಾಗಿದ್ರೆ, ಇನ್ನೊಂದಷ್ಟು ಕೆಲವು ಪ್ರದೇಶಗಳಿಗೆ ಮನೆಯಿಂದ ಹೊರಗಡೆ ಬರದೇ ಇರೋದೇ ಬೆಟರ್ ಅಂತ ಕೂಡ ಹೇಳಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಮಂಗಳೂರು ಭಾಗಕ್ಕೆ ಇವತ್ತು ಮಳೆಯಂತೂ ಇರುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ಆ ಕಾರಣಕ್ಕಾಗಿ ಹೆಚ್ಚಿನ ಅಲರ್ಟ್ ಆಗಿರೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಯಾರು ಮೀನುಗಾರರು ಸಮುದ್ರ ತೀರಕ್ಕೆ ತೆರಳಬಾರದು, ಸಮುದ್ರದ ಆಳಕ್ಕೆ ಇಳಿಬಾರದು ಮತ್ತು ಪ್ರವಾಸಿಗರಿಗೂ ಕೂಡ ಸಮುದ್ರದ ಬಳಿ ತೆರಳಬಾರದು, ಈ ಥರದೊಂದಷ್ಟು ಎಚ್ಚರಿಕೆಯನ್ನ ನೀಡಲಾಗಿದೆ. ಕೃತಕ ನೆರೆಯಿಂದ ಹಲವು ಪ್ರದೇಶಗಳು ಜಲಾವೃತವಾಗಿರೋದು, ನಿರಂತರವಾಗಿ ಮಳೆ ಸುರಿತಾ ಇದೆ. ಕಳೆದ 3 ದಿನಗಳಿಂದ ಇದೇ ಥರದೊಂದು ವಾತಾವರಣ ನಿರ್ಮಾಣ ಆಗಿದೆ. ಇದು ವಾಯುಭಾರ ಕುಸಿತ, ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿರುವಂಥ ಹಿನ್ನೆಲೆಯಲ್ಲಿ ತಮಿಳುನಾಡು, ಪುದುಚೇರಿ, ಚೆನ್ನೈ ಸೇರಿದಂತೆ ನಮ್ಮ ರಾಜ್ಯದ ಹಲವು ಭಾಗಗಳಲ್ಲೂ ಕೂಡ ಮಳೆಯ ಎಫೆಕ್ಟ್ ಹೆಚ್ಚಾಗಿದೆ. ಮಂಗಳೂರು, ಬೆಂಗಳೂರು ಗ್ರಾಮಾಂತರ, ಹಾಸನ, ಮಂಡ್ಯ, ಮೈಸೂರು ಈ ಭಾಗಗಳಲ್ಲಿ ಅತಿ ಹೆಚ್ಚಾಗಿ ಮಳೆ ಆಗುವ ಸಾಧ್ಯತೆ ಇದೆ. ನಿನ್ನೆ ಮೊನ್ನೆ ಎಲ್ಲ ಮೋಡ ಕವಿದ ವಾತಾವರಣ, ಜಿಟಿ ಮಳೆ, ತುಂತುರು ಮಳೆ ಇತ್ತು. ಆದರೆ ಇವತ್ತು ಜಲಸ್ಫೋಟ ಆಗುವ ಸಾಧ್ಯತೆ ಇರೋದ್ರಿಂದ ಹೆಚ್ಚಿನ ಅಲರ್ಟ್ ಆಗಿರಬೇಕು ಅನ್ನುವಂಥ ಮುನ್ನೆಚ್ಚರಿಕೆಯನ್ನು ನೀಡಲಾಗಿದೆ. ಕೇರಳ ಮತ್ತು ಕರ್ನಾಟಕ ಗಡಿ ಭಾಗದಲ್ಲಿ ಭಾರೀ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಅಲರ್ಟ್ ಆಗಿರುವಂತೆ ಸೂಚನೆಯನ್ನ ನೀಡಲಾಗಿದೆ. ಪ್ರವಾಸಕ್ಕೆ ಈ ಸಂದರ್ಭದಲ್ಲಿ ಯಾರೂ ಕೂಡ ಅಲ್ಲಿಗೆ ಹೋಗದೆ ಇರೋದು ವಾಸಿ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸಲಾಗಿದೆ. ಪ್ರವಾಸಿಗರು ಅಲರ್ಟ್ ಆಗಿರಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ. ಕಾಸರಗೋಡು ಜಿಲ್ಲೆಯಲ್ಲಂತೂ ಭಾರೀ ಮಳೆ ಆಗ್ತಾ ಇರೋದ್ರಿಂದ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಹಗಲು ರಾತ್ರಿ ಯಾವುದು ಗೊತ್ತಾಗ್ತಿಲ್ಲ, ವ್ಯತ್ಯಾಸವೇ ಇಲ್ಲ. ಸಂಪೂರ್ಣವಾಗಿ ಕತ್ತಲು, ಮೋಡ ಕವಿದ ವಾತಾವರಣ. ಸೂರ್ಯನನ್ನು ನೋಡದೆ 3-4 ದಿನಗಳಾಗಿದೆ ಕೆಲವು ಜಿಲ್ಲೆಗಳಲ್ಲಿ. ಆ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೆಲ್ಲವೂ ಚಂಡಮಾರುತದ ಎಫೆಕ್ಟ್. ಇನ್ನೂ 3 ರಿಂದ 4 ದಿನ ಇದೇ ಥರದ್ದು ವಾತಾವರಣ ಇರುವಂಥ ಸಾಧ್ಯತೆಗಳಿಗಿದೆ.